ಬಿಜೆಪಿಯಲ್ಲಿ ಮತ್ತೆ ಶುರುವಾಯಿತು ನಾಯಕರ ವಾರ್. ನನ್ನ ಅಲುಗಾಡಿಸಲು ಬಂದ್ರೆ ನಿಮ್ಮ ಬುಡಕ್ಕೆ ಕೈ ಹಾಕ್ತೀನಿ, ಧೈರ್ಯ ಇದ್ರೆ ಯಲಹಂಕದಲ್ಲಿ ಬಂದು ಸ್ಪರ್ಧೆ ಮಾಡುವಂತ ಏನೋ ಎದುರೇಟನ್ನ ನೀಡ್ತಾ ಇರುವಂಥದ್ದು. ನಿನ್ನ ಎದುರು 1 ಲಕ್ಷ ಮತಗಳಿಂದ ಗೆದ್ದು ತೋರಿಸ್ತೀನಿ ಅಂತ ಸವಾಲ್ ಹಾಕಲಾಗ್ತಾ ಇದೆ. ಬಿಜೆಪಿಯಲ್ಲಿ ಈಗ ಮತ್ತೆ ವಾರ್ ಶುರುವಾಗಿದೆ. ನನ್ನ ಅಲುಗಾಡಿಸಲು ಬಂದ್ರೆ ನಿನ್ನ ಬುಡಕ್ಕೆ ಕೈ ಹಾಕ್ತೀನಿ, ಧೈರ್ಯ ಇದ್ರೆ ಯಲಹಂಕದಲ್ಲಿ ಬಂದು ಸ್ಪರ್ಧೆ ಮಾಡು, ಆಗ ನೋಡ್ತೀನಿ ನಿನ್ನ ಎದುರು 1 ಲಕ್ಷ ಮತಗಳಿಂದ ಗೆದ್ದು ತೋರಿಸ್ತೀನಿ, ಯಲಹಂಕಕ್ಕೆ ಬಂದು ಸ್ಪರ್ಧೆ ಮಾಡುವಂತ ಡಾಕ್ಟರ್ ಕೆ ಸುಧಾಕರ್ಗೆ ಎಚ್ ಸಿ ವಿಶ್ವನಾಥ್ ಬಹಿರಂಗವಾಗಿ ಸವಾಲನ್ನ ಹಾಕಿದ್ದಾರೆ. ಲೋಕಸಭೆ ಬಿಟ್ಟು ವಿಧಾನಸಭೆ ಎಲೆಕ್ಷನ್ಗೆ ನಿಲ್ತೀಯಾ, ಬಾ, ಪದೇ ಪದೇ ನನ್ನ ಕ್ಷೇತ್ರಕ್ಕೆ ಕೈ ನಾಯಕರನ್ನ ಆಹ್ವಾನಿಸ್ತೀಯಾ, ಬೆಂಬಲಿಗರನ್ನ ನನ್ನ ವಿರುದ್ಧ ಎತ್ಕಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದೀಯಾ ಅಂತ ಈಗ ಇಲ್ಲಿ ವಾರ್ ನಡೀತಾ ಇದೆ. ನಿನಗೆ ಅನುಮಾನ ಇದ್ರೆ ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡ್ತೀನಿ. ಸಂಸದ ಸುಧಾಕರ್ಗೆ ಶಾಸಕ ವಿಶ್ವನಾಥ್ ಈಗ ಬಹಿರಂಗ ಸವಾಲನ್ನ ಹಾಕಿದ್ದಾರೆ. ಬಿಜೆಪಿಯಲ್ಲಿ ಮತ್ತೆ ನಾಯಕರ ವಾರ್ ಶುರುವಾಗಿದೆ. ನನ್ನ ಅಲುಗಾಡಿಸಲು ಬಂದ್ರೆ ನಿನ್ನ ಬುಡಕ್ಕೆ ಕೈ ಹಾಕ್ತೀನಿ, ಈ ರೀತಿ ವಾರ್ ಈಗ ಶುರುವಾಗಿದೆ. ಧೈರ್ಯ ಇದ್ರೆ ಯಲಹಂಕದಲ್ಲಿ ಒಂದು ಸ್ಪರ್ಧೆ ಮಾಡು, ನಿನ್ನ ಎದುರು ನಾನು 1 ಲಕ್ಷ ಮತಗಳಿಂದ ಗೆದ್ದು ತೋರಿಸ್ತೀನಿ ಅಂತ ಏನು ಸವಾಲನ್ನ ಹಾಕಲಾಗಿದೆ. ಏನು ಬೆಂಬಲಿಗರನ್ನ ನನ್ನ ವಿರುದ್ಧ ಎತ್ಕಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದೆಯಾ, ನನ್ನ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅವರನ್ನ ಸ್ಪರ್ಧೆ ಮಾಡಲು ಹೇಳ್ತೀಯಾ, ನಿನಗೆ ಅನುಮಾನ ಇದ್ರೆ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡ್ತೀನಿ ಅಂತ ಏನು ಸಂಸದ ಸುಧಾಕರ್ಗೆ ಶಾಸಕ ವಿಶ್ವನಾಥ್ ಈಗ ಬಹಿರಂಗವಾಗಿ ಸವಾಲನ್ನ ಹಾಕಿದ್ದಾರೆ. ಬಿಜೆಪಿಯಲ್ಲಿ ಈಗ ವಾರ್ ಶುರುವಾಗಿರುವಂಥದ್ದು. ಆದರೆ ಇವತ್ತು ಅವ್ರ ಕೈಲಾಗಿಲ್ಲ. ಇವತ್ತು ಬಹುತೇಕ ಕಾಂಗ್ರೆಸ್ಸನ್ನು ಉಪಯೋಗಿಸ್ಕೊಂಡು, ನೇರವಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ಸರನ್ನು ಉಪಯೋಗಿಸ್ಕೊಂಡು ಪ್ರತ್ಯೇಕವಾದಂಥ ಕೆಂಪೇಗೌಡ ಜಯಂತ್ಯೋತ್ಸವ ಮಾಡ್ತಾವ್ರೆ. ಕಾಂಗ್ರೆಸ್ ಅವ್ರಿಗೂ ಅದೇ ಬೇಕಾಗಿತ್ತು. ಒಬ್ಬ BJP ಲೋಕಸಭಾ ಸದಸ್ಯರು ನಿಮ್ಮ ಜೊತೆಯಲ್ಲಿ ಸೇರ್ಕೊಂಡು ಏನು ಬೇಕೋ ಮಾಡ್ತೀನಿ ಅಂದಾಗ ಅವ್ರು ಖುಷಿ ಅಲ್ವೇ? ಅವ್ರಿಗೂ ಕೂಡ ಇದೇನು ಕೆಂಪೇಗೌಡರ ಜಯಂತ್ಯೋತ್ಸವ ಮಾಡಬೇಕು ಅಂತ ಇದರಲ್ಲಿ ರಾಜಕೀಯ ಮಾಡಬೇಕು. ನೋಡಿರ್ಬೇಕು, ನೆನ್ನೆ ಸೋತ್ ಕ್ಯಾಂಡಿಡೇಟ್ ನನ್ನ ಮೇಲೆ ಹೇಳ್ತಾನೆ, ಈ ಒಗ್ಗಟ್ಟನ್ನು ನಾವು ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ 2028 MLA ಎಲೆಕ್ಷನಲ್ಲೂ ಉಪಯೋಗಿಸ್ಬೇಕು ಅಂತ. ಅರ್ಥ ಆಯ್ತಲ್ಲ ಏನು ಅಂತ ಹೇಳ್ಬಿಟ್ಟು, ಅದಕ್ಕೆ ನೀರೇರಿಯಂಥ ಕೆಲಸವನ್ನು ಸುಧಾಕರ್ ಅವ್ರು ಮಾಡ್ತಾರೆ. ಮಾಡಬಾರ್ದು. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಾಳೆ ನೀವು 2029ಕ್ಕೆ MP ಎಲೆಕ್ಷನ್ ನಿಂತ್ಕೊಂಡ್ರೆ ಇವತ್ತೇ ಮಾತು ಕೊಡ್ತೀನಿ, ಮತ್ತೆ 1 ಲಕ್ಷ ನಿಮ್ಗೆ ಲೀಡ್ ಕೊಡೋಂಥ ಕೆಲಸ ನಾನು ಮಾಡ್ತೀನಿ. ನಿಮ್ಮನ್ನು ನೋಡಲ್ಲ, ಪಾರ್ಟಿ ನೋಡಿ ಕೆಲಸ ಮಾಡ್ತಾ ಇದ್ದೀನಿ. ಆದರೆ ಸ್ಪಷ್ಟ ಆಗಬೇಕು, ನೀವು MP ನಿಲ್ತೀರಾ, MLA ನಿಲ್ತೀರ. ಆದರೆ ಇವತ್ತು ಅವ್ರ ಕೈಲಾಗಿಲ್ಲ. ಇವತ್ತು ಏನೋ ಬಿಜೆಪಿಯಲ್ಲಿ ಈಗ ಮತ್ತೆ ವಾರ್ ಶುರುವಾಗಿರುವಂಥದ್ದು. ಧೈರ್ಯ ಇದ್ರೆ ಯಲಹಂಕದಲ್ಲಿ ಬಂದು ಸ್ಪರ್ಧೆ ಮಾಡು, ನಿನ್ನ ಎದುರು 1 ಲಕ್ಷ ಮತಗಳಿಂದ ನಾನು ಗೆದ್ದು ತೋರಿಸ್ತೀನಿ ಅಂತ ಏನೋ ವಿಶ್ವನಾಥ್ ಈಗ ಸುಧಾಕರ್ಗೆ ಸವಾಲನ್ನ ಹಾಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಈಗ ಬಿಜೆಪಿಯಲ್ಲಿ ಮತ್ತೆ ವಾರ್ ಶುರುವಾಗಿರುವಂಥದ್ದು. ನನ್ನ ಕ್ಷೇತ್ರದಲ್ಲಿ ನಿಮ್ಮ ಎದುರು 1 ಮತದಿಂದ ಗೆದ್ದು ತೋರಿಸ್ತೀನಿ, ಧೈರ್ಯ ಇದ್ರೆ ಯಲಹಂಕದಲ್ಲಿ ಬಂದು ಸ್ಪರ್ಧೆ ಮಾಡಿ ಅಂತ ವಿಶ್ವನಾಥ್ ಈಗ ಏನು ಸವಾಲನ್ನ ಹಾಕಿದ್ದಾರೆ. ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಖಂಡಿತವಾಗ್ಲೂ ಲಕ್ಷ್ಮಿ, ಏನೋ ಒಂದು ಕೆಂಪೇಗೌಡ ಜಯಂತಿಯ ಒಂದು ವಾರ ತಾರಕಕ್ಕೇರಿರುವಂತದ್ದು. ಈಗಾಗಲೇ ಬಹುತೇಕ ಏನು ಚಿಕ್ಕಬಳ್ಳಾಪುರ ಸಂಸದ ಹಾಗೂ ಯಲಹಂಕ ಶಾಸಕ SR ವಿಶ್ವನಾಥ್ ನಡುವೆ ವಾಕ್ಸಮರ ನಡೆದಿರುವಂತದ್ದು. ಬಹುತೇಕ ಈ ಒಂದು ಏನು ಕೆಂಪೇಗೌಡ ಜಯಂತಿಯನ್ನ ಒಂದು ಹೈ ಪ್ರೊಫೈಲ್ ಆಗಿ ತಗೊಂಡಂತ ಏನು SR ವಿಶ್ವನಾಥ್ ಹಾಗೂ ಸಂಸದ ಸುಧಾಕರ್ ವಿರುದ್ಧ ಟಕ್ಕಾಪಾರ್ ನಡೀತಾ ಇರುವಂತದ್ದು. ನಿರಂತರವಾಗಿ ಏನು ಒಂದು ವಿಚಾರದಲ್ಲಿ ಯಲಹಂಕ ಹಾಗೂ ಚಿಕ್ಕಬಳ್ಳಾಪುರ ನಡುವೆ ನಿರಂತರ ವಾರ್ ನಡೀತಾ ಇರುವಂತದ್ದು. ಈಗಾಗಲೇ ಬಹುತೇಕ ಏನು ಒಂದು ಸಮರ ಸಾರಿರುವಂತದ್ದು. SR ವಿಶ್ವನಾಥ್ ಅವರು ಏನೋ ಒಂದು ಸುಧಾಕರ್ ಅವರು MP ನಿಂತ್ಕೋತಾರ, MLA ನಿಂತ್ಕೋತಾರ, ನನ್ನ ಮುಂದೆ ಬಂದು ನಿಂತ್ಕೊಳ್ಳಿ, ಮತ್ತೆ ನಾನು 1 ಲಕ್ಷ ಮತಗಳ ಅಂತರದಿಂದ ಗೆಲ್ತೀನಿ ಅನ್ನುವಂತ ವಿಶ್ವಾಸನ ಒಂದು ವಿಶ್ವನಾಥ್ ಅವರು ವ್ಯಕ್ತಪಡಿಸಿರುವಂತದ್ದು. ಈಗಾಗಲೇ ಏನು ಪಂಥಾಹ್ವಾನ ನೀಡಿರುವಂತ ಏನು ಸುಧಾಕರ್ ಹಾಗೂ SR ವಿಶ್ವನಾಥ್ ವಿಚಾರದಲ್ಲಿ ತಾರಕಕ್ಕೇರಿರುವಂತದ್ದು. ಬಹುತೇಕ ಏನು ಜಿದ್ದಾಜಿದ್ದಿಗೆ ಒಂದು ರೋಚಕ ಕಣವಾಗಿರುವಂತ ಏನು ಚಿಕ್ಕಬಳ್ಳಾಪುರ ಹಾಗೂ
ಯಲಹಂಕ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಕೆಂಪೇಗೌಡ ಜಯಂತಿ ವಾರು ತಾರಕಕ್ಕೇರಿರುವಂಥದ್ದು. ಇನ್ನು ಏನು ಈ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದ್ರು ಕೂಡ ಏನೋ ಒಂದು ಬಿಜೆಪಿಯ ಒಂದು ನಾಯಕರು ಕಾಂಗ್ರೆಸ್ ನಾಯಕರನ್ನ ಬಳಸ್ಕೊಂಡು ಕೆಂಪೇಗೌಡ ಜಯಂತಿ ಮಾಡ್ತಾರೆ. ಇವು ಮುಂದಿನ ದಿನಗಳಲ್ಲಿ ಎಲ್ಲಾ ಜಯಂತಿಗಳನ್ನು ಮಾಡ್ಲಿ, ಎಲ್ಲಾ ಜಯಂತಿಗಳು ಎರಡೆರಡು ಬಾರಿ ಮಾಡ್ಲಿ ಅನ್ನುವಂಥದ್ದು ಸಮರ ಸಾರಿರುವಂಥದ್ದು. ಒಟ್ಟಾರೆಯಾಗಿ ತಾರಕಕ್ಕೇರಿರುವಂತಹ ಒಂದು ವಿಚಾರ ಇನ್ನು ಹೈಕಮಾಂಡ್ ನಗರಕ್ಕೆ ತರಿಸಿ ಇನ್ನೆಲ್ಲ ಎಷ್ಟು ಅವಾಂತರಗಳ ಸೃಷ್ಟಿ ಮಾಡುತ್ತೋ ಅನ್ನೋದು ಕಾದು ನೋಡ್ಬೇಕಾಗಿದೆ. ಲಕ್ಷ್ಮಿ, ಧನ್ಯವಾದ ರಾಮು ನಿಮ್ಮೆಲ್ಲ ಮಾಹಿತಿಗಾಗಿ.